ಈಗ ಬೆಳಿಗ್ಗೆ ನಿಮ್ಮೆಲ್ಲರಿಗೂ ತಿಳಿಸಿದಂತೆ ನಮಗೆ ಒಂದು ಪತ್ರ ಕೊಟ್ಟಿದ್ದರು ಶ್ರೀಮತಿ ಪಾರ್ವತಿ ಅವರ ಮಗ ಆದಂಥ ಡಾಕ್ಟರ್ ಯತೀಂದ್ರ MLA ಅವರು. ಅದ್ರ ಬಗ್ಗೆ ನಾನು ಬೆಳಿಗ್ಗೆ ಮಾತಾಡಿದಾಗ ತಮಗೆ ಅದೆಲ್ಲ ನೋಡಿಕೊಂಡು ಪ್ರೋಸೆಸ್ ಮಾಡಿ ಯಾವ ಥರ ಇದೆ ಏನು ಅಂತ ನೋಡಿಕೊಂಡು ನಾವೆಲ್ಲ ವಿಚಾರಿಸ್ಕೊಂಡು ಸೊ ಅದ್ರ ಬಗ್ಗೆ ಆ್ಯಕ್ಟ್ಸು ರೂಲ್ಸ್ ಏನಿದೆ ಎಲ್ಲ ನೋಡಿಕೊಂಡು ಮುಂದಿನ ಕ್ರಮ ಕೈಗೊಳ್ತೀನಿ ಅಂತ ಹೇಳಿದೆ. ಅದ್ರ ಪ್ರಕಾರ ನಾವೆಲ್ಲ ನೋಡಿಕೊಂಡು ಸೊ ನಮ್ಮ ಆ್ಯಕ್ಟಲ್ಲಿ ಏನಿದೆ ಪ್ರಾವಿಷನ್ಸ್ ಇದೆಯಾ ಇಲ್ವಾ ಎಲ್ಲ ನೋಡಿಕೊಂಡ್ವೆ. ನಮ್ಮ ಆ್ಯಕ್ಟಲ್ಲಿ ಪ್ರಾವಿಷನ್ಸ್ ಇದೆ, ಸ್ವಇಚ್ಛೆಯಿಂದ ವಾಪಸ್ ಕೊಟ್ಟಾಗ ತಗೊಳ್ಳೋಕ್ಕೆ ಪ್ರಾವಿಷನ್ಸ್ ಇದೆ. ಅದ್ರ ಪ್ರಕಾರ ಅದೇ ರೀತಿ ನಮ್ಮ ಪ್ಯಾನಲ್ ಅಡ್ವೊಕೇಟ್ಸ್ನ ನಮ್ಮ ಲೀಗಲ್ ಆಫೀಸರ್ನ ಎಲ್ಲ ಕನ್ಸಲ್ಟ್ ಮಾಡಿಕೊಂಡು ಎಲ್ಲ ಕರೆಕ್ಟ್ ಇದೆ ಅನ್ನೋದಕ್ಕೆ ಅಂತ ಹೇಳಿದ್ದಕ್ಕೆ ಸೊ ನಾವು ಡಿಟರ್ಮೈನ್ ಮಾಡಿಕೊಂಡು ವಿ ಅರೈವ್ಡ್ ಎಟ್ ಎ ಕನ್ಕ್ಲೂಷನ್ ಆ್ಯಂಡ್ ನಾವು ಇದನ್ನು ನಮಗೆ ವಾಪಸ್ ತೊಗೋಬೇಕು ಅಂದ್ಬಿಟ್ಟು ಒಂದು ಆದೇಶ ಮಾಡಿ ಇದು ಮಾಡಿದ್ದೀವಿ. ಸೇಲ್ ಡೀಡ್ ಕ್ಯಾನ್ಸಲ್ ಮಾಡೋಕ್ಕೆ ನಾವು ಆದೇಶ ಮಾಡಿ ಸಬ್ ರಿಜಿಸ್ಟರ್ ಅವ್ರು ಕೊಟ್ಟಿದ್ದೀವಿ. ಮೂಡ ಹೆಸರಿಗೆ ಬರುತ್ತೆ 14. ಈಗ ಶ್ರೀಮತಿ ಪಾರ್ವತಿ ಅವರ ಹೆಸರು ಇದ್ದಿದ್ದು ನಮ್ಮ ಮೂಡ ಹೆಸರಿಗೆ ಬರುತ್ತೆ. ಇದರಿಂದ ನಮಗೂ ನಮ್ಮ ಆಸ್ತಿ ನಮಗೆ ಬಂದಂಗೆ ಆಗುತ್ತೆ, ಫೈನಾನ್ಷಿಯಲಿನೂ ಅಡ್ವಾಂಟೇಜಸ್ಸು. ಪ್ಲಸ್ ಇಟ್ ಈಸ್ ಅಕಾರ್ಡಿಂಗ್ ಟು ದ ಲಾ. ಅದ್ರ ಪ್ರಕಾರ ಡಿಸಿಷನ್ ತೊಗೊಂಡು ಅದು ಸಬ್ ರಿಜಿಸ್ಟರ್ ಇದು ನಮ್ಮ ಕೆಲಸ ಇದು ಮಾಡಿ ಅವ್ರಿಗೆ ಕೊಡ್ತೀವಿ. ನೀವು ಅಲ್ಲಿ ತಿಳ್ಕೊಬೇಕು. ಸಬ್ ರಿಜಿಸ್ಟರ್ ಹೌದು, ಕ್ರಯಪತ್ರನೇ ರದ್ದಾಗಬೇಕು. ಇವ್ರೆ ಕ್ರಯಪತ್ರನೇ ರದ್ದಾಗಬೇಕು. ಅಲ್ಲ, ಈಗ ನೀವು ಪ್ರಾಧಿಕಾರ ತೀರ್ಮಾನವನ್ನ ಪ್ರಾಧಿಕಾರದ ಗಮನಕ್ಕೆ ತರದೆ ಮಾಡ್ಬೋದಾ ಅಂತ? ಅದಕ್ಕೇನು ಇದಿಲ್ಲ, ನಾವು ಮತ್ತೆ ಇದು ಮಾಡ್ಕೋತೀವಿ. ನಮ್ಮ ಆ್ಯಕ್ಟಲ್ಲಿ ಪ್ರಾವಿಷನ್ಸ್ ಇದೆ, ಅದ್ರ ಪ್ರಕಾರ ನಾವು ಮಾಡಿದ್ದೀವಿ. ಹೌದೌದು, ಅಲ್ಲಿ ಕ್ಯಾನ್ಸಲ್ ಆಗುತ್ತೆ. ನಾವು